ಬೆಂಗಳೂರು ಮೈಸೂರು ರಸ್ತೆ ಕಾರಿಡಾರ್ ಯೋಜನೆಯ ಹೆಸರಿನಲ್ಲಿ ನುಸುಳಿಕೊಂಡ ಈ ನೈಸ್ ಸಂಸ್ಥೆ ಸುಮಾರು 30 ವರ್ಷಗಳಿಂದ ಕಾರ್ಯಾಚರಣೆಯಲ್ಲಿದೆ. ಈ 30 ವರ್ಷಗಳಲ್ಲಿ ಮಾಡಿದ್ದೆಷ್ಟು 111 ಕಿಲೋಮೀಟರ್ ರಸ್ತೆ ಮಾತ್ರ. 111 ಕಿಲೋಮೀಟರ್ ರಸ್ತೆ ಮಾತ್ರ. ಉದಾಹರಣೆ, ಅರ್ಧ ಗಂಟೆಯಲ್ಲಿ ಒಬ್ಬ ಮನುಷ್ಯ ತಿನ್ನಬಹುದಾದ ಆಹಾರ ಎಷ್ಟು? ಆದರೆ ಆ ಅರ್ಧ ಗಂಟೆಯ ಸಮಯ ಆತ ತಿನ್ನುವ ಉದ್ದೇಶದಿಂದಲೇ ಕೂತಿದ್ರೆ ಅರ್ಧ ಗಂಟೆಯಲ್ಲಿ ಮುಗಿಸ್ತಿದ್ದ. ಆದರೆ ಆತನಿಗೆ ತಿನ್ನುವ ಉದ್ದೇಶ ಇಲ್ಲ. ಅದರ ಅರ್ಥ ರಸ್ತೆಯನ್ನು ನಿರ್ಮಾಣ ಮಾಡೋದೊಂದೇ ಈ ನೈಸ್ ಸಂಸ್ಥೆಯ ಉದ್ದೇಶ ಅಲ್ಲ ಅನ್ನೋದು. ನೈಸ್ ಸಂಸ್ಥೆಯ ವಿರುದ್ಧ ಕುಮಾರಸ್ವಾಮಿ ಆರೋಪಗಳ ಸುರಿಮಳೆ. ಫ್ರೇಮ್ ವರ್ಕ್ ಹಾಗೂ ತಾಂತ್ರಿಕ ಒಪ್ಪಂದಗಳ ಸಂಪೂರ್ಣ ಉಲ್ಲಂಘನೆ ಆಗಿದೆ. ಒಪ್ಪಂದದಂತೆ ಕೆಲವು ರಸ್ತೆಗಳನ್ನು ಇನ್ನೂ ಕಾಂಕ್ರೀಟ್ ಮಾಡಿಲ್ಲ. ಕಾನೂನು ಬಾಹಿರವಾಗಿ ಟೋಲ್ ದರವನ್ನು ವಿಪರೀತ ಹೆಚ್ಚಿಸಲಾಗಿದೆ. ಸುಪ್ರೀಂ ಕೋರ್ಟ್ ಹಾಗೂ ಕ್ಯಾಬಿನೆಟ್ ಉಪಸಮಿತಿಯಿಂದಲೂ ಲೋಪಗಳು ಪತ್ತೆಯಾಗಿವೆ. ಸಂವಿಧಾನದ ವಿಧಿ 300A ಪ್ರಕಾರ ರೈತರಿಗೆ ಸಿಗದ ಸೂಕ್ತ ಪರಿಹಾರ. ನೈಸ್ ಯೋಜನೆಯಲ್ಲಿ ನೈಸ್ ಎನ್ನುವುದಕ್ಕೆ ಏನೂ ಇಲ್ಲ ಎಂದ ಹೈಕೋರ್ಟ್. ದಿಸ್ ಈಸ್ ನೈಸ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಪತ್ರದ ಬಗ್ಗೆ ಮಾಹಿತಿ ಇದೆ. ಕಾನೂನು ಕ್ರಮ ಎಂದ DCM DK ಶಿವಕುಮಾರ್. ಯೋಜನೆಯ ಕುರಿತು ಸ್ವತಂತ್ರ ತನಿಖೆಗೆ ಸಾರ್ವಜನಿಕವಾಗಿ ಒತ್ತಾಯ. ನೈಸ್ ವಿವಾದದಿಂದ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಸಂಚಲನ. ನೈಸ್ ವಿಚಾರವಾಗಿ ವಾಗ್ದಾಳಿ ನಡೆಸಿದ ಕೇಂದ್ರ ಸಚಿವ ಕುಮಾರಸ್ವಾಮಿ. ಹಾಸನದ ಹೊಳೆನರಸೀಪುರದಲ್ಲಿ ಕುಮಾರಸ್ವಾಮಿ ಕೆಂಡಾಮಂಡಲರಾಗಿದ್ದಾರೆ. ಮಾತನಾಡಿದ್ದಾರೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ. ಏನೇನು ಉಲ್ಲೇಖ ಮಾಡಿದ್ದಾರೆ ನೋಡ್ಕೊಂಡು ಬರೋಣ. ನಾನು ಹೇಳಿರ್ತಕ್ಕಂಥದ್ದು ಪತ್ರದಲ್ಲಿ ಕಾನೂನಿನ ತೀರ್ಪುಗಳೇನಿದೆ, ನ್ಯಾಯಾಲಯದ ತೀರ್ಪುಗಳೀಗ ಅಂತಿಮವಾಗಿ ಅವರು ಬಹುಶಃ ಆ ಒಂದು ಯೋಜನೆಗೆ 95ರಲ್ಲಿ MOU ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವೊಂದು ಅಮೇರಿಕದ ಒಂದು ಪ್ರಾಂತ್ಯದ ಗವರ್ನರು ಅದರಲ್ಲಿ ಭಾಗವಹಿಸಿದಂಥದ್ದು ಅವರ ನೇತೃತ್ವದಲ್ಲಿ ಆದಂಥ ಕಾರ್ಯಕ್ರಮ. ನಂತರ 97ರಲ್ಲಿ ಒಂದು ಆಗಿನ ಸರ್ಕಾರ ಜೊತೆ ದೇವೇಗೌಡರು ಡೆಲ್ಲಿ ಹೊರಟೋದ್ರು. 95ರಲ್ಲಿ ಒಂದು MOU ಮಾಡಿ ನಂತರ ಬಂದಂಥ ಸರ್ಕಾರದಲ್ಲಿ ಹಲವಾರು ರೀತಿಯ ಮಾರ್ಪಾಡುಗಳನ್ನು ಈ ಒಂದು ಕಂಪನಿ ಮಾಡ್ಕೊಂಬಂದಂಥದ್ದೇನಿದೆ ಆ ಕಂಪನಿಗೆ ಶರಣಾಗಿದ್ದಾರೆ. ವಿಚಾರಕ್ಕೆ ರಿಯಾಕ್ಟ್. ನ್ಯಾಯಾಲಯದ ತೀರ್ಪುಗಳನ್ನು ಉಲ್ಲೇಖ ಮಾಡಿ ನಾನು ಪತ್ರ ಬರೆದಿದ್ದೇನೆ. 1996ರಲ್ಲಿ MOU ಮಾಡುವಾಗ ಅಮೆರಿಕಾದ ಕಂಪನಿಯವರು ಇದ್ರು. ಒಂದು MOU ಮಾಡಿ ದೇವೇಗೌಡರು ಡೆಲ್ಲಿಗೆ ಹೊರಟು ಹೋದರು. ಈ ಕಂಪನಿ ಹಲವಾರು ರೀತಿ ಮಾರ್ಪಾಡುಗಳನ್ನು ಮಾಡಿಕೊಳ್ಳುತ್ತಾ ಬಂದಿತ್ತು. ಪ್ರಾರಂಭಿಕ ಹಂತದಲ್ಲಿ ಆ ಕಂಪನಿಗೆ ಮನಬಂದಂತೆ ನಿಯಮ ಮಾಡಿಕೊಂಡಿದೆ. ದೇಶದ ಇತಿಹಾಸದಲ್ಲೇ ಮೊದಲು ಸರ್ಕಾರವನ್ನೇ ಒಂದು ಸಂಸ್ಥೆ ದಾರಿ ತಪ್ಪಿಸಿದೆ. ಸರ್ಕಾರದ ಜೊತೆ ಅಧಿಕಾರಿಗಳನ್ನು ಕೂಡ ದುರ್ಬಳಕೆ ಮಾಡಿಕೊಂಡಿದೆ ಈ ನೈಸ್ ಅನ್ನೋ ಸಂಸ್ಥೆ. ನೈಸ್ ಸಂಸ್ಥೆಯ ವಿರುದ್ಧ ಕುಮಾರಸ್ವಾಮಿ ಸಾಲು ಸಾಲು ಆರೋಪಗಳ ಸುರಿಮಳೆಯನ್ನು ಮಾಡಿದ್ದಾರೆ. 30 ವರ್ಷಗಳಿಂದ ಈ ಸಂಸ್ಥೆ ಇದೆಯಲ್ಲ, ನ್ಯಾಯಾಲಯಕ್ಕೆ ತಪ್ಪು ದಾಖಲೆಗಳನ್ನು ಸಂಸ್ಥೆ ನೀಡಿದೆ. ನಕಲಿ ದಾಖಲೆ ನೀಡಿ 100 ಪ್ರಕರಣಗಳಲ್ಲಿ ಪರವಾಗಿ ತೀರ್ಪನ್ನು ಪಡೆದಿದ್ದಾರೆ. ದೇಶದ ಇತಿಹಾಸದಲ್ಲಿ ಇಷ್ಟೊಂದು ನ್ಯಾಯಾಲಯದ ಪ್ರಕರಣಗಳನ್ನು ಎದುರಿಸಿರುವ ಸಂಸ್ಥೆ ಇನ್ನೊಂದಿಲ್ಲ. ಆ ವ್ಯಕ್ತಿ ಮತ್ತು ಕಂಪನಿ 30 ವರ್ಷ ಸಂಪೂರ್ಣಗೊಳಿಸಿದ್ದಾರೆ. ಇಲ್ಲಿಯವರೆಗೆ 111 ಕಿಲೋಮೀಟರ್ ಕಾಮಗಾರಿಯನ್ನು ಮುಗಿಸಿಲ್ಲ. ಅವರು ಸಂಸ್ಥೆ ಶುರು ಮಾಡಿದ್ದು ರಸ್ತೆ ಮಾಡೋದಕ್ಕಲ್ಲ. ನೈಸ್ ಸಂಸ್ಥೆಯ ವಿರುದ್ಧ ಕುಮಾರಸ್ವಾಮಿ ಸಾಲು ಸಾಲು ಆರೋಪ. 30 ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿದ್ದಾರೆ ನೈಸ್ ಅನ್ನೋ ಸಂಸ್ಥೆ. ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಆ ಕಂಪನಿಗೆ ಶರಣಾಗಿದ್ದಾರೆ. ನಾನು ಹೇಳಿರ್ತಕ್ಕಂಥದ್ದು ಪತ್ರದಲ್ಲಿ ಕಾನೂನಿನ ತೀರ್ಪುಗಳೇನಿದೆ, ನ್ಯಾಯಾಲಯದ ತೀರ್ಪುಗಳೀಗ ಅಂತಿಮವಾಗಿ ಅವರು ಬಹುಶಃ ಆ ಒಂದು